ಬಾಂಗ್ಲಾದೇಶ ನಮ್ಮ ನೆರೆಯ ದೇಶ. 1971ರಲ್ಲಿ ಪಾಕಿಸ್ತಾನದಿಂದ ಬಿಡುಗಡೆಯಾಗಿ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿತು. ಇದೀಗ ಆ ದೇಶದಲ್ಲಿ ಕ್ಷಿಪ್ರ ಕ್ರಾಂತಿ, ಬಾಂಗ್ಲಾ ಹೊತ್ತಿ ಉರಿಯುತ್ತಿದೆ. ಶ್ರೀಲಂಕಾದ ಮಾದರಿಯಲ್ಲಿ ಬಾಂಗ್ಲಾದಲ್ಲಿ ಭುಗಿಲೆದ್ದಿದೆ ಹಿಂಸೆ. ಪ್ರಧಾನಿ ನಿವಾಸಕ್ಕೆ ಪ್ರತಿಭಟನಾಕಾರರು ಮುತ್ತಿಗೆ ಹಾಕಿದ್ದಾರೆ. ಯಾಕಾಗಿ ಈ ಪ್ರತಿಭಟನೆ? ಬಾಂಗ್ಲಾದೇಶದಲ್ಲಿನ ಸರ್ಕಾರಿ ಉದ್ಯೋಗ ಮೀಸಲಾತಿ ನೀತಿಯ ವಿರುದ್ಧವಾಗಿ ಈ ಪ್ರತಿಭಟನೆ ಕಳೆದ 1 ತಿಂಗಳಿಂದ ನಡೆಯುತ್ತಿದೆ. 1971ರಲ್ಲಿನ ಯುದ್ಧದಲ್ಲಿ ಪ್ರತ್ಯೇಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ 30ರಷ್ಟು ಮೀಸಲಾತಿಯನ್ನು ಶೇಖ್ ಹಸೀನಾ ಸರ್ಕಾರ ನೀಡಿತ್ತು. ಅಂದರೆ ಅಂದಿನ ಹೋರಾಟಗಾರರ ಮಕ್ಕಳು ಮತ್ತು ಅವರ ಮಕ್ಕಳಿಗಾಗಿ ಈ ಮೀಸಲಾತಿಯ ನೀತಿಯು ಜಾರಿಗೆ ಬಂದಿತ್ತು. ಈ ಮೀಸಲಾತಿ ನೀತಿಯ ವಿರುದ್ಧವಾಗಿ ಬಾಂಗ್ಲಾದೇಶದಲ್ಲಿ ಈ ಪರಿ ವಿಕೃತ ಪ್ರತಿಭಟನೆ ನಡೆಯುತ್ತಿದೆ. ಬಾಂಗ್ಲಾದೇಶದಲ್ಲಿ ಪ್ರತಿಭಟನಾಕಾರರು ಸಂಸತ್ ಭವನಕ್ಕೆ ನುಗ್ಗಿ ದಾಂಧಲೆ ನಡೆಸಿದ್ದು ಅಷ್ಟೇ ಅಲ್ಲದೆ, ಕೈಗೆ ಸಿಕ್ಕ ವಸ್ತುಗಳನ್ನು ಎಳೆದು ಬಿಸಾಡಿ ಮುರಿದಿದ್ದಾರೆ. ಕೆಲವು ವಸ್ತುಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗುತ್ತಿರುವ ದೃಶ್ಯವೂ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಪ್ರಧಾನಿ ನಿವಾಸಕ್ಕೂ ನುಗ್ಗಿ ಕೈಗೆ ಸಿಕ್ಕದ್ದೆಲ್ಲವನ್ನು ಲೂಟಿ ಮಾಡಿದ್ದಾರೆ ಪ್ರತಿಭಟನಾಕಾರರು. ಸಂಸತ್ ಭವನದಲ್ಲಿ ಸಿಗರೇಟ್ ಸೇವನೆ, ಪ್ರಧಾನಿ ನಿವಾಸದಿಂದ ಹೊರ ತಂದ ಪ್ರಧಾನಿಯ ಸೀರೆ, ಬ್ಲೌಸ್ ಮತ್ತು ಒಳ ಉಡುಪು, ಫ್ರಿಡ್ಜಿನಲ್ಲಿದ್ದ ಮೀನುಗಳನ್ನು ಕದ್ದ ಪ್ರತಿಭಟನಾಕಾರರು. ಪ್ರಧಾನಿ ನಿವಾಸದಲ್ಲಿದ್ದ ಸೂಟ್ಕೇಸ್ಗಳು, ರಗ್ಗಗಳು, ಪಾತ್ರೆಗಳು, ಆಫೀಸ್ ಫೈಲ್ಗಳು, ಟೇಬಲ್ ಕುರ್ಚಿಗಳನ್ನು ಕೂಡ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಪ್ರಧಾನಿಯ ಬೆಡ್ ರೂಮ್ನಲ್ಲಿ ಮಲಗಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ. ಮನೆಯಿಂದ ಹೊರಬಾರದ ಹಿಂದೂಗಳಿಗೆ ಸಂಕಷ್ಟ. ಭಾರತಕ್ಕೆ ಸ್ಥಳಾಂತರ. ಬಾಂಗ್ಲಾದೇಶದಲ್ಲಿ ಮುಗಿಲೆದ್ದಿರುವ ಹಿಂಸಾಚಾರದಿಂದಾಗಿ ದೇವಸ್ಥಾನಗಳು ಹಾಗೂ ಹಿಂದೂಗಳ ಮೇಲೆಯೂ ಕೂಡ ದಾಳಿಗಳಾಗುತ್ತಿವೆ. ಹೀಗಾಗಿ ಅಲ್ಲಿನ ಹಿಂದೂಗಳು ಭಯಪಟ್ಟು ಮನೆಯಿಂದ ಹೊರ ಬರಲಾರದೆ ಸಂಕಷ್ಟದಲ್ಲಿದ್ದಾರೆ. ಕೆಲವು ಹಿಂದೂಗಳು ಭಾರತಕ್ಕೆ ಬರಲಾರಂಭಿಸಿದ್ದಾರೆ. ಅತಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳು ಬಾಂಗ್ಲಾದೇಶದಿಂದ ಪಶ್ಚಿಮ ಬಂಗಾಳಕ್ಕೆ ವಲಸೆ ಬರಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಬಾಂಗ್ಲಾದೇಶದಿಂದ 1 ಕೋಟಿ ಹಿಂದೂಗಳು ಪಶ್ಚಿಮ ಬಂಗಾಳಕ್ಕೆ ಬರುತ್ತಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. 13 ಹಿಂದೂ ಪೊಲೀಸರನ್ನು ಕೊಂದಿರುವ ಬಾಂಗ್ಲಾ ನಿವಾಸಿಗಳು. ನಿನ್ನೆಯ ದಿನ ಬಾಂಗ್ಲಾದಲ್ಲಿ ಏನೇನಾಯಿತು? ಮೀಸಲಾತಿಯ ವಿರುದ್ಧವಾಗಿ ಹಿಂಸಾಚಾರ ಬೆಳಿಗ್ಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಮುಗಿಲೆದ್ದಿದೆ. ನಂತರ ಅತಿ ಹೆಚ್ಚು ಜನ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ ಹಾಕಲಿದ್ದಾರೆ ಎಂಬ ಮಾಹಿತಿ ಸೈನ್ಯಕ್ಕೆ ದೊರಕಿದೆ. ಪ್ರಧಾನಿ ನಿವಾಸದತ್ತ ಹೊರಟ 4 ಲಕ್ಷಕ್ಕೂ ಹೆಚ್ಚು ಜನರು. ಪ್ರಧಾನಿ ಶೇಖ್ ಹಸೀನಾಗೆ ಸೇನೆ ಸಂದೇಶ ನೀಡಿದೆ. ತಕ್ಷಣದಲ್ಲಿ ರಾಜೀನಾಮೆ ನೀಡಿ, ದೇಶ ಬಿಡಿ ಎಂದು ಸೂಚಿಸಿದ ಬಾಂಗ್ಲಾದೇಶದ ಸೇನೆ. ತಕ್ಷಣವೇ ರಾಜೀನಾಮೆ ನೀಡಿ ಸಹೋದರಿ ಜೊತೆ ವಿಮಾನ ಏರಿದ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ. ಭಾರತಕ್ಕೆ ವಿಮಾನದಲ್ಲಿ ಬಂದಿಳಿದ ಹಸೀನಾ ಮತ್ತು ಅವರ ಸಹೋದರಿ. ಇತ್ತ ಪ್ರಧಾನಿಯ ನಿವಾಸಕ್ಕೆ ಉದ್ರಿಕ್ತ ಪ್ರತಿಭಟನಾಕಾರರಿಂದ ಮುತ್ತಿಗೆಯಾಗಿದೆ. ಬಿರಿಯಾನಿ ತಿಂದು ಮನೆಯಲ್ಲಿದ್ದ ವಸ್ತುಗಳ ಲೂಟಿ. ಎಲ್ಲ ವಸ್ತುಗಳ ಚಲ್ಲಾಪಿಲ್ಲಿ. ಬಾಂಗ್ಲಾ ಸಂಸತ್ ಭವನಕ್ಕೂ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸಿದ್ದಾರೆ. ನಂತರದ ಬೆಳವಣಿಗೆಯಲ್ಲಿ ಮಾಜಿ ಪ್ರಧಾನಿ ಖಲೀದಾ ಬಿಡುಗಡೆಯಾಗಿದೆ. ಯಾವ ರೀತಿಯಾಗಿತ್ತು ಪ್ರತಿಭಟನೆ? ಪ್ರತಿಭಟನೆಯಿಂದಾಗಿ ಧಗಧಗನೆ ಹೊತ್ತಿ ಉರಿದಿದೆ ಬಾಂಗ್ಲಾ. 300ಕ್ಕೂ ಹೆಚ್ಚು ಬಲಿ ತೆಗೆದುಕೊಂಡ ಪ್ರತಿಭಟನಾಕಾರರು. 100 ಜನ ಗಾಯಗೊಂಡಿದ್ದಾರೆ. ಕಂಡಲ್ಲಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ. ಹಿಂದೂ ದೇವಾಲಯಗಳು ಧ್ವಂಸ, ಹಿಂದೂಗಳಿಗೆ ಸಂಕಷ್ಟ. ಹಿಂದೂಗಳನ್ನು ಗುರಿಯಾಗಿರಿಸಿ ಹತ್ಯೆ ನಡೆಸುತ್ತಿದ್ದಾರೆ ಬಾಂಗ್ಲಾ ನಿವಾಸಿಗಳು. ಇದರಿಂದಾಗಿ ಹಲವಾರು ಹಿಂದೂಗಳು ಹೆದರಿಕೊಂಡು ಮನೆಯಲ್ಲಿಯೇ ಇದ್ದಾರೆ. ಬಾಂಗ್ಲಾದೇಶದಲ್ಲಿನ ಹಿಂಸಾಚಾರದಲ್ಲಿ ಹಿಂದೂ ಕೌನ್ಸಿಲರ್ ಒಬ್ಬರ ಹತ್ಯೆಯಾಗಿದೆ. ರಂಗಾಪುರ ಸಿಟಿ ಕಾರ್ಪೊರೇಷನ್ ಕೌನ್ಸಿಲರ್ ಹತ್ಯೆಗೀಡಾಗಿದ್ದಾರೆ. ಇಸ್ಕಾನ್ ಹಾಗೂ ಕಾಳಿ ದೇಗುಲ ಸೇರಿದಂತೆ ಅನೇಕ ದೇವಸ್ಥಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸುತ್ತಿದ್ದಾರೆ ಬಾಂಗ್ಲಾ ಪ್ರಜೆಗಳು.